ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಮತ್ತೆ ಹೊತ್ಕೊಂಡಿದೆ. ರೈತರು, ರೈತ ಸಂಘಟನೆಗಳು, ವಿಪಕ್ಷಗಳು, ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡಿವೆ. ಕನ್ನಡಿಗರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಯಾರೆಲ್ಲ ಪ್ರತಿಭಟನೆ ಮಾಡಿದ್ರು? ಕಾವೇರಿ ವಿಚಾರದಲ್ಲಿ ಕನ್ನಡಿಗರ ಒತ್ತಾಯ ಏನು? ನೀರು ಬಿಡೋ ವಿಚಾರದಲ್ಲಿ ಸರ್ಕಾರದ ನಿಲುವೇನು? ನಾವು ಯಾವ ಡ್ಯಾಮ್ ಕೂಡ ನೀರನ್ನು ಬಿಟ್ಟಿಲ್ಲ. 13ನೇ ತಾರೀಕು ಬಂದು ಕೂಡ ಅಂತ ಮಾತು ಕೂಡ ನಾನು ಕೇಳ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದೆಲ್ಲ ಅವಶ್ಯಕತೆ ಇಲ್ಲ. ನಾವೇ ನಿಮ್ಮ ಪರ ಇದೆ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುದಿಲ್ಲ. ದೆಹಲಿನಲ್ಲಿ ರಾಹುಲ್ ಗಾಂಧಿ ಮನೆ ಬಾಗಿಲು ಕಾಯ್ಕೊಂಡು ಕೂತಿರುವಂತ ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಮುಖಂಡರಿಗೆ ಎಷ್ಟು ಬಾರಿ ಧಿಕ್ಕಾರ ಹೇಳಿದ್ರು ಕಡಿಮೆ ಆಗುತ್ತೆ. ಈಗ ಮಾತಾಡ್ತಾರೆ ಮೋಡ ಬಿತ್ತನೆ ಅಂತ, ಇಲ್ಲಿವರೆಗೂ ಸುಳ್ಳು ಬಿತ್ತನೆ ಮಾಡಿಬಿಟ್ಟು ಈಗ ಮೋಡ ಬಿತ್ತನೆ ಮಾಡಿದ್ರೆ ಏನ್ರಿ ಪ್ರಯೋಜನ? ನಮ್ಮ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಯಾವಾಗಲೂ ಹೇಳ್ತಿದ್ರು, ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು ವಿಪಕ್ಷದಲ್ಲಿದ್ದಾಗ. ಅದನ್ನು ನೆನಪು ಮಾಡಿಕೊಡೋದಕ್ಕೆ ಈ ಹೋರಾಟ. ಮುಂದಿನ ತಿಂಗಳ 3ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಈಗಾಗಲೇ ಮುಂಗಾರು ರಾಜ್ಯಕ್ಕೆ ಬರ ಅನ್ನೋ ಬರೆ ಹಾಕಿದೆ. ಇದರ ನಡುವೆ ಈಗ ಸಿಡಬ್ಲ್ಯೂಆರ್ಸಿ, ಸಿಡಬ್ಲ್ಯೂಎಂಎ ಸಹ ಬರದ ಗಾಯದ ಮೇಲೆ ಮತ್ತೆ ಬರೆ ಹಾಕಿವೆ. ಕರ್ನಾಟಕಕ್ಕೆ ಮರಣ ಶಾಸನ ಬರೆಯಲು ಮುಂದಾಗಿವೆ. ಸಿಡಬ್ಲ್ಯೂಆರ್ಸಿ ಸೂಚನೆ ಪಾಲನೆ ಮಾಡಬೇಕು. ತಮಿಳುನಾಡಿಗೆ ನಿತ್ಯ 3500 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಸಿಡಬ್ಲ್ಯೂಎಂಎ ಸಹ ಆದೇಶ ಮಾಡಿದೆ. ಈ ಆದೇಶದಿಂದ ಈಗ ಕರುನಾಡಿನಲ್ಲಿ ಕಾವೇರಿ ಕಿಚ್ಚು ಹೊತ್ಕೊಂಡಿದೆ. ರಾಜ್ಯಕ್ಕೆ ಮತ್ತೆ ಕಾವೇರಿ ಶಾಕ್. ಸಿಡಿದೆದ್ದ ಜನ, ಕರ್ನಾಟಕ ಬಂದ್. ಬಿಜೆಪಿಯಿಂದ ಕೆಆರ್ಎಸ್ ಡ್ಯಾಂಗೆ ಮುತ್ತಿಗೆ. ಬಿಎಸ್ವೈ ನೇತೃತ್ವದಲ್ಲಿ ಭಾರೀ ಪ್ರತಿಭಟನೆ. ಭಾನುವಾರದವರೆಗೆ ನೀರು ಬಂದ್. ಸಿಎಂ ಶಿವಕುಮಾರ್ ಹೇಳ್ತಿರೋದೇನು? ಕಾವೇರಿ ನಮ್ಮದು, ಕಾವೇರಿ ನೀರು ಕನ್ನಡಿಗರಿಗೆ ಸಿಗಬೇಕು. ಹೀಗಂತ ಕನ್ನಡಿಗರು ದಶಕಗಳಿಂದ ಹೋರಾಟವನ್ನ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಆದರೂ ಕಾವೇರಿ ವಿಚಾರದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾನೇ ಇದೆ. ನೀರು ನಮಗೆ ಸಾಕಾಗಿ ಉಳಿಯುವಂತಿದ್ರೆ ಪರವಾಗಿಲ್ಲ, ಆದರೆ ರಾಜ್ಯದಲ್ಲಿ ಬರ ಇದ್ರು, ನೀರಿಗೆ ಹಾಹಾಕಾರ ಇದ್ರು, ತಮಿಳುನಾಡಿನಲ್ಲಿ ಬೆಳೆಗಳಿಗೆ ನೀರು ಬಿಡಬೇಕು ಅನ್ನೋದು ಅವರ ವಾದ. ಅವರ ವಾದಕ್ಕೆ ಸಿಡಬ್ಲ್ಯೂಎಂಎ ಸಹ ಬೆಲೆ ಕೊಟ್ಟಿದೆ. ಅದಕ್ಕೆ ಈಗ ಕರುನಾಡಿನಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಕಾವೇರಿ ಕರ್ನಾಟಕ ವಿಚಾರ ಅಂತ ಬಂದ್ರೆ ಕನ್ನಡಪರ ಸಂಘಟನೆಗಳು ಮೊದಲು ಮುಂಚೂಣಿಯಲ್ಲಿ ನಿಲ್ಲುತ್ತವೆ. ಈಗಲೂ ಅದೇ ರೀತಿ ಆಗಿದ್ದು, ಸಿಡಬ್ಲ್ಯೂಎಂಎ ಆದೇಶ ಬರ್ತಾ ಇದ್ದಂತೆ ಕನ್ನಡಪರ ಸಂಘಟನೆಗಳು ಉಗ್ರ ಹೋರಾಟ ಮಾಡಲು ಮುಂದಾಗಿವೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಹೇಳ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಬಿಡುವುದನ್ನ ವಿರೋಧಿಸಿ ಸಂಪೂರ್ಣ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ರಾಜ್ಯ ಬಂದ್ ಮಾಡಿದ್ರೆ ಮಾತ್ರ ಅದರ ಬಿಸಿ ಸರ್ಕಾರಗಳಿಗೆ ತಟ್ಟುತ್ತೆ ಅಂತ ತೀರ್ಮಾನಿಸಿ ಆಗಸ್ಟ್ 13ಕ್ಕೆ ಸಂಪೂರ್ಣ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಇವತ್ತಿನ ವಿಷಯ ಇಷ್ಟೇ. ಪದೇ ಪದೇ ಕಾವೇರಿ ವಿಚಾರದಲ್ಲಿ ಅನ್ಯಾಯ ಕರ್ನಾಟಕಕ್ಕೆ ಆಗ್ತಾನೆ ಇದೆ. ಬಹುಶಃ ನಾವೆಲ್ಲ ಕಾದು ಮೇಲ್ಮನವಿ ಸಲ್ಲಿಸಿದ್ದಾರೆ, ನಮಗೆ ನ್ಯಾಯ ಸಿಗ್ಬೋದು ಅಂತ ಅನೇಕ ಜನ ಅಂದ್ಕೊಂಡಿದ್ರು. ಆದರೆ ನಾವು ಮೊದಲೇ ನಿರೀಕ್ಷೆ ಮಾಡಿದ್ದು ಆ ಮೇಲ್ಮನವಿ ತೀರ್ಪು ಕೂಡ ಇದೇ ರೀತಿ ಬರುತ್ತೆ ಅಂತ ನಮ್ಗೆ ಗೊತ್ತಿತ್ತು. ಯಾಕೆಂತಂದ್ರೆ ಇದನ್ನ ಸುಮಾರು 15-20 ವರ್ಷಗಳಿಂದ ನೋಡ್ಕೊಂಡೇ ಬಂದಿದ್ರು. ಯಾವುದೇ ಸಂದರ್ಭದಲ್ಲೂ ಕರ್ನಾಟಕವನ್ನ ಕಡೆಗಣಿಸಿಕೊಂಡೇ ಬಂದಿದ್ದಾರೆ. ವಾಸ್ತವ ಸ್ಥಿತಿಯನ್ನ ಪರಿಶೀಲನೆ ಮಾಡದೇನೆ ಅವೈಜ್ಞಾನಿಕವಾದಂತಹ ತೀರ್ಪನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇಡೀ ಕರ್ನಾಟಕದ ಎಲ್ಲ ಬಾಂಧವರು ಕೂಡ ಇವತ್ತು ರೊಚ್ಚಿಗೆದ್ದಿದ್ದಾರೆ. ಯಾವುದೋ ಒಂದು ಸಂಘಟನೆ ಬಂದ್ಗೆ ಕರೆ ಕೊಟ್ರೆ ಅದು ಸಂಪೂರ್ಣ ಯಶಸ್ವಿ ಆಗಲ್ಲ. ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ನಿಂತು ಹೋರಾಟ ಮಾಡಿದಾಗ ಮಾತ್ರ ಬಂದ್ಗಳು ಯಶಸ್ವಿಯಾಗುತ್ತವೆ. ಅದಕ್ಕೆ ಈಗ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು, ಪ್ರವೀಣ್ ಶೆಟ್ಟಿ ಬಣ ಹೀಗೆ ಎಲ್ಲರೂ ಸೇರಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆಗಸ್ಟ್ 13 ಗುರುವಾರದಂದು ಸಂಪೂರ್ಣ ಕರ್ನಾಟಕ ಬಂದ್ ಮಾಡುತ್ತೀವಿ ಅಂತ ಹೇಳಿದ್ದಾರೆ. ಕನ್ನಡದ ಮಕ್ಕಳಿಗೆ, ಕರ್ನಾಟಕಕ್ಕೆ ಮರಣ ಶಾಸನ ವಿಧಿಸಲಾಗಿದೆ. ನಮ್ಮನ್ನಾಳುವ ದೊರೆಗಳು ಮರಣ ಶಾಸನ ಬರೆದಿದ್ದಾರೆ. ಅದಕ್ಕೆ ಕರ್ನಾಟಕ ಬಂದ್ ಮಾಡ್ತೀನಿ ಅಂತ ಹೇಳಿದ್ದಾರೆ.
ಕನ್ನಡದ ಮಕ್ಕಳಿಗೆ ಕರ್ನಾಟಕಕ್ಕೆ ಮರಣ ಶಾಸನವನ್ನ ಕೊಟ್ಟಿರುವಂತ ಕಾವೇರಿ ನಿರ್ವಹಣಾ ಮಂಡಳಿ ಮತ್ತು ಕೇಂದ್ರ ಸರ್ಕಾರ ಮತ್ತು ನಮ್ಮನ್ನು ಆಳುವಂತ ದೊರೆಗಳು ಇವತ್ತು ನಮಗೆ ಮರಣ ಶಾಸನವನ್ನ ಬರೆದಿದ್ದಾರೆ. ನಾವೆಲ್ಲರೂ ಆತಂಕದಲ್ಲಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಕಾವೇರಿ ನೀರನ್ನ ಉಳಿಸ್ಕೋಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬಂಗಾರಪ್ಪನವರ ಹಾದಿಯನ್ನ ಹಿಡಿಯೋದ್ರ ಮುಖಾಂತರ ಸುಗ್ರೀವಾಜ್ಞೆಯನ್ನ ತಂದು ನೀರನ್ನ ನಿಲ್ಲಿಸುವಂತ ಕೆಲಸ ಮಾಡಬೇಕೆನ್ನುವಂತ ಒತ್ತಾಯವನ್ನು ಮಾಡ್ತೀವಿ. ಬರದಲ್ಲೂ ತಮಿಳುನಾಡಿಗೆ 4 TMC ನೀರು ಬಿಡಬೇಕು ಅಂತ ಹೇಳೋದು ನಿಜಕ್ಕೂ ಆಘಾತ ತರುವಂತಹ ವಿಚಾರ. ಅದಕ್ಕೆ ಈಗ CWMA ನೀಡಿರುವ ಆದೇಶದ ವಿರುದ್ಧ ಕನ್ನಡಪರ ಸಂಘಟನೆಗಳು ಸಿಡಿದೆದ್ದಿವೆ. CWMA ನಿರ್ಧಾರ ಖಂಡಿಸಿ ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕನ್ನಡಪರ ಸಂಘಟನೆಗಳು ಕರೆ ಕೊಟ್ಟಿವೆ. ಬೆಂಗಳೂರಿನಲ್ಲಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳ ನಾಯಕರು ಬಂದ್ ನಡೆಸುವ ಬಗ್ಗೆ ಒಮ್ಮತದ ನಿರ್ಧಾರ ಘೋಷಣೆ ಮಾಡಿದ್ರು. ಒಂದು ದಿನಕ್ಕೆ 3500 ಕ್ಯೂಸೆಕ್ ನೀರು ಬಿಡೋಕೆ ಹೇಳುತ್ತಿದ್ದಾರೆ. ಹೀಗಾದ್ರೆ KRS ಸಂಪೂರ್ಣ ಮೈದಾನವಾಗುತ್ತೆ. ಆ ಜಾಗದಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡಲಿ ಅಂತ ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾವು ಇಡೀ ರಾಜ್ಯದಲ್ಲಿ ಬಹಳ ಅದ್ಭುತವಾಗಿ ಹೋರಾಟ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಕ್ಕಾಗೋದಿಲ್ಲ ಅಂತ ಹೇಳಿ ಭಾರಿ ಹೋರಾಟ ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ, ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ತಮಿಳುನಾಡು ಸಿಎಂ ವಿಜಯ್ ಕರ್ನಾಟಕ ಭೇಟಿಗೂ ವಿರೋಧ. ಮುತ್ತಿಗೆ ಹಾಕುವ ಎಚ್ಚರಿಕೆ ಕೊಟ್ಟ ಕನ್ನಡಪರ ಸಂಘಟನೆಗಳು. ಒಂದು ಕಡೆ ಕಾವೇರಿ ಕಿಚ್ಚು ಹೊತ್ಕೊಂಡು ಧಗಧಗಿಸ್ತಾ ಇದೆ. ರಾಜ್ಯದಲ್ಲಿ ಎಲ್ಲೆಂದರಲ್ಲಿ ಪ್ರತಿಭಟನೆಗಳು ನಡೀತಾ ಇವೆ. ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ಗೂ ಕರೆ ಕೊಟ್ಟಿವೆ. ಇದರ ನಡುವೆಯೇ ತಮಿಳುನಾಡು ಸಿಎಂ ವಿಜಯ್ ರಾಜ್ಯಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದ್ದು ಅದಕ್ಕೂ ಈಗ ಭಾರೀ ವಿರೋಧ ವ್ಯಕ್ತವಾಗಿದೆ. ತಮಿಳುನಾಡು ಸಿಎಂ ವಿಜಯ್ ರಾಜ್ಯಕ್ಕೆ ಬರುವ ಅಗತ್ಯ ಇಲ್ಲ, ಅವರು ಬರ್ತೀವಿ ಅಂದ್ರೆ ಮುತ್ತಿಗೆ ಹಾಕ್ತೀವಿ ಅಂತ ಕನ್ನಡಪರ ಸಂಘಟನೆಗಳು ಎಚ್ಚರಿಕೆ ಕೊಟ್ಟಿವೆ. ತಮಿಳುನಾಡು ಸಿಎಂ ವಿಜಯ್ ಮೇಕೆದಾಟು ವಿಚಾರವನ್ನ ಚರ್ಚೆ ಮಾಡುವುದಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಆಗಸ್ಟ್ 3ಕ್ಕೆ ವಿಜಯ್ ಬರ್ತಾರೆ. ವಿಧಾನಸೌಧದಲ್ಲಿ ಚರ್ಚೆ ಆಗುತ್ತೆ ಅಂತ ವಿಧಾನಸೌಧದ ಮೀಟಿಂಗ್ ಹಾಲನ್ನ ಸುಣ್ಣ ಬಣ್ಣ ಬಳಿದು ರೆಡಿ ಮಾಡಲಾಗಿತ್ತು. ಆದರೆ ಈಗ ನಡೀತಾ ಇರೋ ಹೋರಾಟಗಳ ಹಿನ್ನೆಲೆಯಲ್ಲಿ ವಿಜಯ್ ಬರೋದೇ ಡೌಟು ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಕನ್ನಡಪರ ಸಂಘಟನೆಗಳು ವಿಜಯ್ ಬೆಂಗಳೂರಿಗೆ ಬರೋದನ್ನ ವಿರೋಧಿಸಿವೆ. ಆಗಸ್ಟ್ 3ಕ್ಕೆ ಬೆಂಗಳೂರಿಗೆ ವಿಜಯ್ ಬರ್ತಾರಂತೆ. ನೀರಿನ ವಿಚಾರವಾಗಿ ಅವರು ಬಂದ್ರೆ ಏರ್ಪೋರ್ಟ್ಗೆ ಮುತ್ತಿಗೆ ಹಾಕ್ತೀವಿ, ಅವರು ಬೇಕಿದ್ರೆ ನೀರು ಬೇಡ ಅಂತ ಹೇಳಿ ಬರಲಿ, ನೀರು ಬೇಕು ಅಂತ ಹೇಳ್ಕೊಂಡೇನಾದ್ರೂ ಬಂದ್ರೆ ಏರ್ಪೋರ್ಟ್ಗೆ ಮುತ್ತಿಗೆ ಹಾಕ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ಕಡೆ ಹೋರಾಟ, ಮತ್ತೊಂದು ಕಡೆ ವಿರೋಧ. ಇದೆಲ್ಲದರ ಮಧ್ಯೆ ವಿಜಯ್ ಬೆಂಗಳೂರಿಗೆ ಬರೋದೇ ಅನುಮಾನ ಅಂತ ಹೇಳಲಾಗ್ತಾ ಇದೆ. ವಿಜಯ್ ಬಂದ್ರೆ ಕನ್ನಡಪರ ಸಂಘಟನೆಗಳು ಅಡ್ಡಿ ಮಾಡಬಹುದು, ಸೆಕ್ಯೂರಿಟಿ ಸಮಸ್ಯೆ ಉಂಟಾಗಬಹುದು. ಅದೇ ಕಾರಣಕ್ಕೆ ವಿಜಯ್ ಬರೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಜಯ್ ಬಂದ್ರು ಅವರು ಕಾವೇರಿ ನೀರು ಹರಿಸೋ ಬಗ್ಗೆ ಮಾತಾಡುವುದು ಡೌಟ್. ಅವರು ಮೇಕೆದಾಟು ವಿಚಾರಕ್ಕೆ ಚರ್ಚೆಗೆ ಆಸಕ್ತಿ ತೋರಿಸಿದ್ರು. ಆದ್ರೆ ಕಾವೇರಿ ವಿಚಾರಕ್ಕೆ ಈಗ ಕಿಚ್ಚು ಹೊತ್ಕೊಂಡಿರೋದ್ರಿಂದ ವಿಜಯ್ ಬರೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಎಲ್ ನಿನೋ ಎಫೆಕ್ಟ್ ಈ ಬಾರಿ ದೇಶದಲ್ಲಿ ಮಳೆಗಳು ಸರಿಯಾಗಿ ಆಗಲ್ಲ ಅಂತ ಹವಾಮಾನ ಇಲಾಖೆ ಮೊದಲೇ ಎಚ್ಚರಿಸಿತ್ತು. ಆದರೆ ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಮಳೆ ಪ್ರವಾಹ ಆಗ್ತಾ ಇದೆ. ಆದರೆ ದಕ್ಷಿಣ ಭಾರತದಲ್ಲಿ ಮಾತ್ರ ಮಳೆ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದು ಕರ್ನಾಟಕದಲ್ಲಂತೂ ಬರದ ಪರಿಸ್ಥಿತಿಯೇ ಆವರಿಸಿಕೊಂಡು ಬಿಟ್ಟಿದೆ. ಮಳೆ ಇಲ್ಲದೆ ಬೆಳೆಗಳು ಒಣಗಿ ಹೋಗ್ತಾ ಇವೆ, ಅಣೆಕಟ್ಟುಗಳು ಬರಿದಾಗ್ತಾ ಇವೆ. KRSನಲ್ಲಿ ನೀರಿನ ಮಟ್ಟವೂ ಕಡಿಮೆಯಾಗಿದ್ದು ಕುಡಿಯಲು ನೀರು ಉಳಿಸಿಕೊಳ್ಳುವುದಕ್ಕೆ ಪರದಾಡುವಂತಾಗಿದೆ. ಇಂಥ ಸಮಯದಲ್ಲೇ CWRC CWMA ಕನ್ನಡಿಗರ ಪಾಲಿಗೆ ಮರಣ ಶಾಸನ ಬರೆದಿದೆ. ತಮಿಳುನಾಡಿಗೆ ಕರ್ನಾಟಕದಿಂದ ಸಮರ್ಪಕವಾಗಿ ನೀರು ಹರಿಸಲಾಗ್ತಾ ಇಲ್ಲ ಅಂತ ತಮಿಳುನಾಡು ಖ್ಯಾತೆ ತೆಗೆದಿತ್ತು.
ಇದರ ನಂತರ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಹೇಳಿತ್ತು. ಆಗಲೇ ಕರ್ನಾಟಕದಲ್ಲಿ ಭಾರೀ ಹೋರಾಟಗಳು ಶುರುವಾಗಿದ್ವು. ಮಂಡ್ಯ, ಮೈಸೂರು, ಬೆಂಗಳೂರು ಭಾಗದಲ್ಲಿ ಪ್ರತಿಭಟನೆಗಳು ನಡೆದಿದ್ವು. ಅದರ ನಂತರ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಪರಿಶೀಲನೆ ಮಾಡಬೇಕು ಅಂತ ಕರ್ನಾಟಕ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆಯೂ ಹೋಗಿತ್ತು. ಗುರುವಾರ ಅಲ್ಲೂ ಸಹ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನೇ ಪಾಲನೆ ಮಾಡಬೇಕು ಅಂತ ಸಿಡಬ್ಲ್ಯೂಎಂಎ ಹೇಳಿದೆ. ಇದರಿಂದ ಕರ್ನಾಟಕದಲ್ಲಿ ಮತ್ತೆ ಕಿಚ್ಚು ಹೊತ್ಕೊಂಡಿದೆ. ಕೆಆರ್ಎಸ್ ಅಣೆಕಟ್ಟು ಮುಂದೆ ಬಿಜೆಪಿ ನಾಯಕರ ಹೈಡ್ರಾಮಾ, ತಳ್ಳಾಟ, ನೂಕಾಟ, ವಾಗ್ವಾದ, ಪೊಲೀಸರ ವಶಕ್ಕೆ ಬಿಜೆಪಿ ನಾಯಕರು. ತಮಿಳುನಾಡಿಗೆ ನೀರು ಬಿಡೋದನ್ನ ವಿರೋಧಿಸಿ ರಾಜ್ಯದಲ್ಲಿ ಎಲ್ಲೆಂದರಲ್ಲಿ ಪ್ರತಿಭಟನೆಗಳು ಶುರುವಾಗಿವೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ ರೈತರು, ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗಳನ್ನ ಮಾಡಿವೆ. ಇದರ ನಡುವೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಬಿಜೆಪಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕಲು ಹೋಗಿ ಭಾರೀ ಹೈಡ್ರಾಮಾವನ್ನೇ ಮಾಡಿದೆ. ಸಿಡಬ್ಲ್ಯೂಎಂಎ ಆದೇಶ ಬರುತ್ತಾ ಇದ್ದಂತೆ ಬಿಜೆಪಿ ನಾಯಕರು ಹೋರಾಟಕ್ಕೆ ತೀರ್ಮಾನಿಸಿದ್ರು. ಅದರಂತೆ ಮಂಡ್ಯಕ್ಕೆ ಹೋಗಿ ಕೆಆರ್ಎಸ್ ಡ್ಯಾಂ ಮುಂದೆಯೇ ಬಿಜೆಪಿ ನಾಯಕರು ಹೋರಾಟ ಮಾಡಿದ್ರು. ತಮಿಳುನಾಡಿಗೆ 4 ಟಿಎಂಸಿ ಕಾವೇರಿ ನೀರು ಬಿಡಬೇಕು ಅನ್ನೋ ಸಿಡಬ್ಲ್ಯೂಎಂಎ ಆದೇಶ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿ ಹೋರಾಟ ಮಾಡಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ಹೋರಾಟದ ಬಳಿಕ ಬಿಜೆಪಿ ನಾಯಕರು ಕೆಆರ್ಎಸ್ಗೆ ಮುತ್ತಿಗೆ ಯತ್ನ ನಡೆಸಿದ್ರು. ಪೊಲೀಸರ ಸರ್ಪಗಾವಲಿನ ನಡುವೆ ಕೆಆರ್ಎಸ್ ಜಲಾಶಯ ಪ್ರವೇಶಿಸಲು ಯತ್ನಿಸಿದ್ರು. ಈ ವೇಳೆ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ, ನೂಕಾಟ ನಡೆಯಿತು. ಭಾರೀ ಹೈಡ್ರಾಮಾ ಉಂಟಾಯಿತು. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು. ಅಲ್ಲಿ ಸಾವಿರಾರು ಜನ ಜಮಾಯಿಸಿದ್ರು. ಎಲ್ಲರೂ ಒಮ್ಮೆಲೇ ಕೆಆರ್ಎಸ್ಗೆ ನುಗ್ಗಲು ಯತ್ನಿಸಿದ್ರು. ಆದರೆ ಕೆಆರ್ಎಸ್ ನುಗ್ತಾರೆ ಅನ್ನೋ ಮಾಹಿತಿ ಮೊದಲೇ ಗೊತ್ತಾಗಿದ್ದರಿಂದ ಪೊಲೀಸರು ಸರ್ಪಗಾವಲು ಹಾಕಿದ್ರು. ಬಿಜೆಪಿ ನಾಯಕರು ಕೆಆರ್ಎಸ್ಗೆ ಹೋಗದಂತೆ ತಡೆದು ನಿಲ್ಲಿಸಿದ್ರು. ಈ ವೇಳೆ ಪೊಲೀಸರ ಜೊತೆ ತಳ್ಳಾಟ, ನೂಕಾಟವೂ ನಡೆಯಿತು. ಪರಿಸ್ಥಿತಿ ಕೈಮೀರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಬಲವಂತವಾಗಿ ಎಲ್ಲರನ್ನ ವ್ಯಾನ್ಗೆ ಹತ್ತಿಸಿ ಕರೆದುಕೊಂಡು ಹೋದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಆರ್ ಅಶೋಕ್, ಸಿಟಿ ರವಿ ಎಲ್ಲರನ್ನ ವಶಕ್ಕೆ ಪಡೆದುಕೊಂಡ್ರು. ಇದಕ್ಕೂ ಮೊದಲು ಮಾತನಾಡಿದ ಬಿವೈ ವಿಜಯೇಂದ್ರ, ಕಾವೇರಿ ನೀರು ಬಿಡುಗಡೆ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನೇ ತರಾಟೆಗೆ ತೆಗೆದುಕೊಂಡ್ರು. ಕಾಂಗ್ರೆಸ್ ಮುಖ್ಯಮಂತ್ರಿ ಕುರ್ಚಿ ಕಾಳಗದಲ್ಲಿ ರೈತರ ಹಿತ ಮರೆತಿದ್ದಾರೆ. ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದಂಗೆ ಈಗ ಸರ್ವಪಕ್ಷ ಸಭೆ ಕರೆದಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು ಅಂತ ಆಕ್ರೋಶ ಹೊರಹಾಕಿದ್ರು. ನೀರು ಬಿಡಬೇಕಾದ್ರೆ ವಿಪಕ್ಷದವ್ರ ಜೊತೆ ಚರ್ಚೆ ಮಾಡಬೇಕಂತ ನಿಮ್ಗೆ ಅನ್ನಿಸ್ಲಿಲ್ಲ. ತನ್ನ ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ತಮಿಳುನಾಡು ಕೇಳಕ್ಕೂ ಮುಂಚೆ ನೀರು ಬಿಟ್ಟಿರ್ತಕ್ಕಂಥ ಅಪಖ್ಯಾತಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಡಿ.ಕೆ. ಶಿವಕುಮಾರ್ ನೀವು ಎತ್ಕೋಬೇಕಾಗ್ತದೆ. ತಮಿಳುನಾಡಿಗೆ ನೀರನ್ನು ಹರಿಸೋದಿಲ್ಲ ಅನ್ನೋದನ್ನ ಘೋಷಣೆ ಮಾಡಿ ಆಮೇಲೆ ನಾವೆಲ್ಲೂ ಕೂಡ ಸರ್ವಪಕ್ಷ ಬರ್ತೇವೆ. ಅಲ್ಲಿ ಸರ್ವಪಕ್ಷ ಸಭೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ರೈತರ ಆಕ್ರೋಶ, ಪ್ರತಿಭಟನೆ. ಮಂಡ್ಯ ಜಿಲ್ಲೆಯಲ್ಲಿ ಕೇವಲ ಬಿಜೆಪಿ ಮಾತ್ರ ಪ್ರತಿಭಟನೆ ಮಾಡಿಲ್ಲ. ರೈತರು, ಕನ್ನಡಪರ ಸಂಘಟನೆಗಳು, ಸಾಮಾನ್ಯ ಜನರೂ ಸಹ ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶದ ಹಿನ್ನೆಲೆ ಆದೇಶ ಖಂಡಿಸಿ ದಲಿತ ಹಾಗೂ ರೈತ ಸಂಘಟನೆಗಳಿಂದಲೂ ಪ್ರತಿಭಟನೆ ನಡೆಯಿತು. ಮಂಡ್ಯದ ಸಂಜಯ್ ವೃತ್ತದಲ್ಲಿ ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ರೈತರ ಪ್ರತಿಭಟನೆಗೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಬೆಂಬಲ ಸೂಚಿಸಿದ್ರು. ಅವರೂ ಸಹ ಮೈಸೂರು, ಬೆಂಗಳೂರು ಹೆದ್ದಾರಿಯಲ್ಲಿ ಕೂತು ಹೋರಾಟ ಮಾಡಿದ್ರು. ತಮಿಳುನಾಡು ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ವಾಸ್ತವ ಅರಿಯದೆ ಸಿಡಬ್ಲ್ಯೂಎಂಎ ಆದೇಶ ಮಾಡಿದೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಎಚ್ಚರಿಕೆ ಕೊಟ್ಟರು. ಮಂಡ್ಯದಲ್ಲಿ ನಡೀತಾ ಇರೋ ಕಾವೇರಿ ಹೋರಾಟಕ್ಕೆ ಸಾಮಾನ್ಯ ಜನರು ಬೆಂಬಲ ಕೊಡ್ತಾ ಇದ್ದು, ರೈತರ ಪ್ರತಿಭಟನೆಯಲ್ಲಿ 104 ವರ್ಷದ ವೃದ್ಧೆ ಭಾಗಿಯಾಗಿದ್ದು. ತುಮಕೂರಿನ ತಿಮ್ಮಲಾಪುರದ ಶಿವಮ್ಮ ತಮ್ಮ ಮಗನೊಂದಿಗೆ ಮಂಡ್ಯಕ್ಕೆ ಆಗಮಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಪ್ರಾಣ ಹೋದ್ರೂ ನೀರು ಬಿಡಲ್ಲ, ನಮಗೇ ಕುಡಿಯೋಕೆ ನೀರಿಲ್ಲ, ಅವರಿಗೆಲ್ಲಿಂದ ತಂದು ಬಿಡೋದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರ, ಸಿಎಂ ನೀರು ಬಿಡಬಾರದು, ಯುವಕರು ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿದ್ರು. ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಎಂದಿಗೂ ಬಗೆಹರಿಯದ ಸಮಸ್ಯೆ ಆಗಿರೋದು ಕಾವೇರಿ. ಕೋರ್ಟ್ಗಳಿಂದಲೂ ಕಾವೇರಿ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ.
ಅದಕ್ಕೆ ಕಾವೇರಿ ನೀರು ಹರಿಸೋ ವಿಚಾರದಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹೇಳಿದಂತೆ ಕೇಳಬೇಕು ಅಂತ ತೀರ್ಮಾನ ಆಗಿದೆ. ಆದರೆ CWMA ಮತ್ತು CWRC ಪದೇ ಪದೇ ಕರ್ನಾಟಕಕ್ಕೆ ಅನ್ಯಾಯವನ್ನೇ ಮಾಡುತ್ತಾ ಇದ್ದು ರಾಜ್ಯದಲ್ಲಿ ಕಿಚ್ಚು ಹೊತ್ತಿಕೊಳ್ಳುವಂತೆ ಮಾಡಿದೆ. ತಮಿಳುನಾಡಿಗೆ ಕಾವೇರಿ ಬಂದ್, ನೀರು ಬಿಡಲ್ಲ ಎಂದ ಸಿಎಂ. ಸರ್ವಪಕ್ಷ ಸಭೆ ಬಳಿಕ ನಿರ್ಧಾರ, ಸುಪ್ರೀಂ ಕೋರ್ಟ್ಗೂ ಹೋಗ್ತಾರ. 100 ವರ್ಷಗಳಲ್ಲೇ ಅತಿ ಕಡಿಮೆ ನೀರು, DK ಶಿವಕುಮಾರ್ ಹೇಳಿದ್ದು ಏನು? ಒಂದು ಕಡೆ ಪ್ರತಿಭಟನೆ, KRSಗೆ ಮುತ್ತಿಗೆ ಯತ್ನ, ಮತ್ತೊಂದು ಕಡೆ ಬಂದ್ಗೆ ಕರೆ. ಸದ್ಯ ಕರ್ನಾಟಕದಲ್ಲಿ ಕಾವೇರಿ ಕಿಚ್ಚು ಧಗಧಗಿಸ್ತಾ ಇದೆ. ರಾಜ್ಯದಲ್ಲಿ ಬರಗಾಲ ಇರೋದ್ರಿಂದ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಹೋರಾಟಗಾರರು ಒತ್ತಾಯ ಮಾಡುತ್ತಾ ಇದ್ದಾರೆ. ಸರ್ಕಾರದ ಮೇಲೂ ಒತ್ತಡ ಹಾಕ್ತಾ ಇದ್ದಾರೆ. ಈಗ ನೀರು ಬಿಟ್ಟರೂ ತಪ್ಪು, ಬಿಡದೇ ಇದ್ರೂ ತಪ್ಪು ಎನ್ನುವಂತಾಗಿದ್ದು DK ಶಿವಕುಮಾರ್ ಭಾನುವಾರದವರೆಗೆ ನೀರು ಬಿಡಲ್ಲ, ಕಾವೇರಿ ನೀರು ತಮಿಳುನಾಡಿಗೆ ಬಂದಂತ ಹೇಳಿದ್ದಾರೆ. ರಾಜ್ಯದಲ್ಲಿ ರೈತರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಕನ್ನಡಿಗರ ಕಿಚ್ಚು ಹೊತ್ಕೊಳ್ತಾ ಇದೆ. ಕನ್ನಡದ ಪೋಷಕ ನಟರು ತಾವಾಗೇ ಬಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾವೇರಿ ವಿಚಾರಕ್ಕೆ ತಮ್ಮ ಬೆಂಬಲ ಎಂದಿಗೂ ಇರುತ್ತೆ ಅಂತ ಹೇಳಿದ್ದಾರೆ. ಕಾವೇರಿ ನಿಯಂತ್ರಣಾ ಸಮಿತಿ ನೀಡಿದ್ದ ಸೂಚನೆ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲೂ ಪ್ರತಿಭಟನೆ ನಡೆಸಲಾಯಿತು. ಹಿರಿಯ ಕಲಾವಿದ ಡಿಂಗ್ರಿ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ ನಟರು ಫ್ರೀಡಂ ಪಾರ್ಕ್ ಮುಂಭಾಗ ಖಾಲಿ ಬಿಂದಿಗೆ ಹಿಡಿದು ಅಣಕು ಪ್ರದರ್ಶನ ನಡೆಸಿದ್ರು. ಈಗ ಏನಿದೆ, ನೀರು ಬಿಡೋದ್ರೆ ಎಲ್ಲಿದೆ ನೀರು? ನೀರೇ ಇಲ್ವಲ್ಲ. ನೀರು ಬಿಡೋದು ಎಲ್ಲಿಂದ ಬಿಡೋದು? ಅದು ಅವ್ರಿಗೆ 3ನೇ ಬೆಳೆ, ನಮಗೆ ಕುಡಿಯೋಕೆ ನೀರಿಲ್ಲ. ಈ ನಮ್ಮ ರೈತರಿಗೆ ಅನ್ಯಾಯ ಮಾಡಿ ಆ ರೈತರಿಗೆ ಹೆಂಗೆ ಒಳ್ಳೇದಾಗುತ್ತೆ ಹೇಳಿ ನೋಡೋಣ. ಧರ್ಮ ಏನು ಹೇಳುತ್ತೆ? ಬದುಕಲು ಬಿಡು. ಇದು ಏನಾಗ್ತಾ ಇದೆ? ಸಾಯಿಸಿ ಬದುಕೋದಾಗ್ತಾ ಇದೆ. ನೀರು ಬಿಡೋಕ್ಕೆ ಆಗಲ್ಲ. 25-30 ವರ್ಷದಿಂದ ಸಾಕಷ್ಟು ನೀರು ಬರ್ತಾ ಇತ್ತು, ಮಳೆ ಇತ್ತು, ಬಿಟ್ಟು ಏನು ಇದಿಲ್ಲ. ನಮ್ಮಲ್ಲಿ ಸಾಕಷ್ಟು ಅನ್ನ ಇರುವಾಗ ಇನ್ನೊಬ್ರು ಒಂದು ತುತ್ತು ಅನ್ನ ಕೊಡೋಕ್ಕೇನು? ನಮ್ಮಲ್ಲಿ ಏನೂ ಇಲ್ಲ. ಬಡವ್ರ ಮನೆ ಬಂದು ಊಟ ಕೊಟ್ಟು ಎಲ್ಲಿಂದ ಕೊಡ್ತಾರೆ? ಇನ್ನೂ ಪ್ರತಿಭಟನೆ ಮಾಡ್ತೀವಿ. ನೀರು ಬಿಡ್ತಿದ್ರೆ ಇಲ್ಲಿ ಬಿಟ್ಟರೆ ಮಾತ್ರ ತುಂಬ ಗಲಾಟೆಗಳಾಗುತ್ತೆ, ಎಲ್ಲ ಆಗುತ್ತೆ. ಯಾಕೆ ನಮಗೆ ನೀರಿಲ್ಲ ಅಂದಮೇಲೆ ಎಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ. ಅದರಲ್ಲಿ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಖಂಡಿತ ಗೆಲುವು ಸಿಗುತ್ತೆ. ನೀರು ಬಿಡಲ್ಲ, ನಾವಂತೂ ನೀರು ಬಿಡಲ್ಲ. ನಮಗೆ ನ್ಯಾಯ ಬೇಕು. ನೀರು ಬಿಟ್ಟರೆ ಮಾತ್ರ ಎಷ್ಟು ವರ್ಷ ಹೋರಾಟ ಆಗುತ್ತೆ ಮಾಡ್ತೀವಿ. ಯಾಕೆಂದರೆ ಉತ್ತರ ಕರ್ನಾಟಕದಲ್ಲಿ ಆಲ್ರೆಡಿ ಬರಗಾಲ ಬಂದಿದೆ. ಕುಡಿಯೋಕ್ಕೆ ನೀರಿಲ್ಲ, ನಮಗೆ ಕುಡಿಯೋಕ್ಕೆ ನೀರಿಲ್ಲ. ಬೆಳೆಗೆ ಅವ್ರು 3ನೇ ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ಇದು ನ್ಯಾಯನಾ? ಅನ್ಯಾಯ ಅಂತ ನಾವು ಹೋರಾಟ ಮಾಡ್ತೀವಿ. ಎಲ್ಲ ಚೆನ್ನಾಗಿರಬೇಕು ಅಂದರೆ ನೀರು ನಿರಂತರವಾಗಿ ಕೊಡಬೇಕು. ನಮ್ಮ ರೈತರು ಚೆನ್ನಾಗಿದ್ದಾರೆ ಅಂದರೆ ನಾವೆಲ್ಲ ಚೆನ್ನಾಗಿರ್ತೀವಿ, ಕಲಾವಿದರು ಕೂಡ ಚೆನ್ನಾಗಿರ್ತೀವಿ. ಹಾಗಾಗಿ ಇದನ್ನು ಯಾವತ್ತೂ ನಾವು ಇದನ್ನು ಕಡೆಗಣಿಸೋದೇ ಇಲ್ಲ. ಯಾವುದೇ ಸರ್ಕಾರ ಬಂದರೂ ನಾವು ಬೀದಿಗಿಳಿದು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ತೀವಿ. ವಿಜಯ್ ಅವ್ರು ಬಂದು ಅವ್ರ ರಾಜ್ಯಕ್ಕೋಸ್ಕರ ಬಂದು ಇಲ್ಲಿ ಕೇಳ್ತಾ ಇರ್ಬೇಕಾರೆ ನಮ್ಮವ್ರು ಹೋಗಿ ಯಾಕ್ರಿ ಹೇಳಲ್ಲ, ಯಾಕ್ರಿ ಮಾತಾಡಲ್ಲ, ಏನು ಮಾಡ್ತಾ ಇದ್ದಾರೆ? ಆಯ್ತು ಬಿಡಿ, ಅವ್ರು ಮಾಡದೇ ಪರಲ್ಲ, ನಾವು ನಿಂತ್ಕೋತೀವಿ. ನಾವು ಕಲಾವಿದರು ಹೋರಾಡ್ತೀವಿ. ನಮ್ಮ ರೈತರಿಗೋಸ್ಕರ, ನಮ್ಮ ದನಕರುಗಳಿಗೋಸ್ಕರ, ನಮ್ಮ ಜನಕ್ಕೋಸ್ಕರ ನಾವು ಹೋರಾಡ್ತೀವಿ. ಕೊನೆ ತನಕ ಹೋರಾಡ್ತೀವಿ. ಸರ್ಕಾರ ಕದ್ದು ಮುಚ್ಚಿ ನೀರು ಬಿಡ್ತಾ ಇದೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ರು. CWMA ಆದೇಶ ಪಾಲಿಸಬಾರದು ಅಂತ ರೈತರು ಪ್ರತಿಭಟನೆ ಮಾಡಿದ್ರು. ಇಂತಹ ಸಮಯದಲ್ಲಿ ಸಿಎಂ ಸಹ ನಾಡಿನ ಪರವಾಗಿ, ರೈತರ ಪರವಾಗಿ ನಿಂತುಕೊಳ್ಳಬೇಕಾಗುತ್ತೆ. ಅದನ್ನೇ ಈಗ ಸಿಎಂ ಶಿವಕುಮಾರ್ ಸಹ ಮಾಡಲು ಹೊರಟಿದ್ದಾರೆ. ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಮುಂದೇನು ಮಾಡಬೇಕು ಅಂತ ಚರ್ಚಿಸಲು ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಅಷ್ಟೇ ಅಲ್ಲದೆ ಸರ್ವಪಕ್ಷ ಸಭೆಯಲ್ಲಿ ನಿರ್ಧಾರ ಆಗೋವರೆಗೂ ತಮಿಳುನಾಡಿಗೆ ನೀರು ಬಿಡೋದಿಲ್ಲ ಅಂತ ಹೇಳಿದ್ರು. ಇದು ವಿಚಾರ ಚರ್ಚೆ ಮಾಡಲಿಕ್ಕೆ ನಾನು ಆಲ್ ಪಾರ್ಟಿ ಲೀಡರ್ಸ್ನ ಕರೆಸಿದ್ದೇನೆ, ಆಹ್ವಾನ ಕಳಿಸಿದ್ದೇನೆ. ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಕೂಡ ನಾನು ಬರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ಆ ಭಾಗದ ಸಂಸತ್ ಸದಸ್ಯರುಗಳಿಗೆ, ಸೆಂಟ್ರಲ್ ಮಿನಿಸ್ಟರ್ಸ್ಗೆ ಮತ್ತು ನಮ್ಮ ಕೆಲವು ಮಂತ್ರಿಗಳಿಗೆ ಅದು ಕೂಡ ನಾನು ಆಹ್ವಾನವನ್ನು ಕೂಡ ನಾನು ಕಳಿಸಿದ್ದೇನೆ. ಸಂಡೇ ಅದಕ್ಕೆ ಫಿಕ್ಸ್ ಮಾಡಿದ್ದೇನೆ. ಯಾರು ಸಿಎಂ ಆದ್ರೂ ರಾಜ್ಯದಲ್ಲಿ ಎಂತಹ ಪರಿಸ್ಥಿತಿಯೇ ಇದ್ರು ಪ್ರತಿ ವರ್ಷ ತಮಿಳುನಾಡಿಗೆ ನೀರು ಹರಿಸ್ತಾನೇ ಇದ್ದಾರೆ. ಆದರೆ ಈ ವರ್ಷ ಮಾತ್ರ ತಮಿಳುನಾಡಿಗೆ ಅತಿ ಕಡಿಮೆ ನೀರು ಬಿಟ್ಟಿದ್ದೇವೆ ಅಂತ ಸಿಎಂ DK ಶಿವಕುಮಾರ್ ಹೇಳಿದ್ರು. ಕಳೆದ 100 ವರ್ಷಗಳಲ್ಲೇ ಈ ಬಾರಿ ಅತಿ ಕಡಿಮೆ ನೀರನ್ನ ಬಿಡುಗಡೆ ಮಾಡಲಾಗಿದೆಯಂತೆ. ಜುಲೈನಲ್ಲಿ 0.6 TMC ನೀರನ್ನಷ್ಟೇ ರಿಲೀಸ್ ಮಾಡಲಾಗಿದೆ. ಪ್ರತಿ ವರ್ಷ 177 TMC ನೀರು ಬಿಡಲೇಬೇಕು ಅಂತ ಇದೆ. ಆದರೆ ಸಂಕಷ್ಟದ ಸಮಯದಲ್ಲಿ ಕಡಿಮೆ ನೀರು ಬಿಡಬಹುದು, ಅದಕ್ಕೆ ನಾವು ನೀರು ಬಿಡ್ತಾ ಇಲ್ಲ ಅಂತ ಸಿಎಂ ಹೇಳಿದ್ರು. ಇಲ್ಲಿವರೆಗೂ ಜುಲೈ ನಾವೇನು 0.6 TMC 100 ವರ್ಷದಲ್ಲಿ ಲಾಸ್ಟ್ 100 ಇಯರ್ಸ್ ಇಲ್ಲಿವರೆಗೂ ಬಿಟ್ಟಿರೋದು ಲೋಯೆಸ್ಟ್ ಇನ್ ದ ಲಾಸ್ಟ್ 100 ಇಯರ್ಸ್. 100 ವರ್ಷದ ಇತಿಹಾಸದಲ್ಲಿ ನಾವು ಜುಲೈನಲ್ಲಿ ಇಲ್ಲಿವರೆಗೂ ರಿಲೀಸ್ ಮಾಡಿದ್ದು ಬರೀ 0.6 TMC ನೀರು ಮಾತ್ರ. ಇದು ಬಹಳ ಲೋಯೆಸ್ಟ್.
ಇದನ್ನ ನಿಮ್ಮ ಮಾಹಿತಿ ಕೂಡ ನಾನು ತಿಳಿಸಬೇಕಾದ್ದು ನನ್ನ ಕರ್ತವ್ಯ ಕೂಡ ಇದೆ. ನಾವು ಯಾವ ಡ್ಯಾಮ್ ಕೂಡ ನೀರನ್ನು ಬಿಟ್ಟಿಲ್ಲ. ಇದು ರೆಗ್ಯುಲರ್ ಫ್ಲೋ ಅಲ್ಲಿ ಹೋಗಿದೆ. ಬೆಂಗಳೂರಲ್ಲಿ ಬಿಟ್ಟ ನೀರು, ಬೇರೆ ಕಡೆ ಮಧ್ಯದಲ್ಲಿ ಬಿಟ್ಟ ನೀರು. ಸದ್ಯ ನಡೀತಾ ಇರೋ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ತಮಿಳುನಾಡು ಸಿಎಂ ವಿಜಯ್ ರಾಜ್ಯಕ್ಕೆ ಬರೋದು ಬೇಡ ಅಂತ ನಿರ್ಧರಿಸಲಾಗಿದೆಯಂತೆ. ಬೆಂಗಳೂರಿಗೆ ಸಿಎಂ ವಿಜಯ್ ಭೇಟಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸೌಹಾರ್ದಯುತವಾಗಿ ನೀರಿನ ವಿವಾದ ಬಗೆಹರಿಸಬೇಕು, ಪರಿಸ್ಥಿತಿ ತಿಳಿಯಾದ ಬಳಿಕ ಚರ್ಚೆ ನಡೆಸ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಆ ಮೂಲಕ ಆಗಸ್ಟ್ 3ಕ್ಕೆ ಸಿಎಂ ವಿಜಯ್ ಬರಲ್ಲ ಅನ್ನೋದನ್ನ ಖಚಿತಪಡಿಸಿದ್ದಾರೆ. ವಿಜಯ್ ರವರು ಅವರು ಬರ್ತೀನಿ ಅಂತೇಳಿ ಅವರ ಟೀಮ್ ಆಫ್ ಲಿಸ್ಟೇ ಕಳಿಸ್ಕೊಟ್ಟಿದ್ದಾರೆ. 5-6 ಜನ ಮಿನಿಸ್ಟರ್ಸು ಬರ್ತೀವಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಸೊ ಅವರು ನಾವು ಫೋನಲ್ಲೂ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಮಾತಾಡಿದ್ದೀನಿ ಅಂತ. ಸೊ ನಾನು ಈ ವಾತಾವರಣದಲ್ಲಿ ಅವ್ರನ್ನ ಕರೆಸಿ ಬೇರೆ ಯಾರೋ ಕೂಗೋದು ಮಾಡೋದು, ಪ್ರತಿಭಟನೆ ವ್ಯಕ್ತಪಡಿಸೋದು, ಈ ಟೈಮಲ್ಲಿ ನನಗೆ ಯಾಕೋ ಸಮಾಧಾನ ಕಾಣ್ತಾ ಇಲ್ಲ. ನಮ್ಮವ್ರು ನಡ್ಕೊಳ್ತಾ ಇರೋಂಥ ರೀತಿ ದಯವಿಟ್ಟು ತಾಳ್ಮೆಯಿಂದ ಇರಬೇಕು. ಸೌಹಾರ್ದತೆಯಿಂದ ಯಾವುದಾದ್ರು ವಿಚಾರಗಳು ಬಗೆಹರಿದಾದ್ರೆ ಬಗೆಹರಿಲಿ. ಅವ್ರಿಗೂ ಹಿತ, ನಮಗೂ ಹಿತ. ಕಾವೇರಿ ವಿಚಾರ ಅಂತ ಬಂದ್ರೆ ಕನ್ನಡಿಗರು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ಕಾವೇರಿ ನೀರನ್ನೇ ಸದ್ಯಕ್ಕೆ ನಿಲ್ಲಿಸಲಾಗಿದೆ. ಅಂಥದ್ರಲ್ಲಿ ವಿಜಯ್ ಬಂದ್ರೆ ಜನ ಸುಮ್ಮನಿರ್ತಾರ. ಅದಕ್ಕೆ ವಿಜಯ್ ಆಗಮನವನ್ನು ಮುಂದೂಡಲಾಗಿದೆಯಂತೆ. ವಿಜಯ್ ಬರದೇ ಇರೋದೇ ಅವರಿಗೂ ಹಿತ, ನಮಗೂ ಹಿತ ಅಂತ ಸಿಎಂ ಅಭಿಪ್ರಾಯಪಟ್ಟಿದ್ದಾರೆ.